ಮಂಡ್ಯದಲ್ಲಿ ಮುಂದುವರಿದ ಅನ್ನದಾತರ ಕಿಚ್ಚು. ರೈತ ಹೋರಾಟಕ್ಕೆ ದಲಿತ ಸಂಘರ್ಷ ಸಮಿತಿ, ಪ್ರಗತಿಪರ ಸಂಘಟನೆಗಳ ಸಾಥ್. ಕಾವೇರಿ ಅಪ್ಪಿಕೋ ಚಳವಳಿಗೂ ನಿರ್ಧಾರ. ತಮಿಳುನಾಡು ಸಿಎಂ ವಿಜಯ್ ಎಂದಿಗೂ ಕರ್ನಾಟಕಕ್ಕೆ ಬರೋದು ಬೇಡ. ಮಂಡ್ಯ ರಕ್ಷಣಾ ವೇದಿಕೆಯಿಂದ ಗೋಬ್ಯಾಕ್ ಚಳವಳಿ. ಸಂಜೆ ವೃತ್ತದಲ್ಲಿ ಟೀ ಕಾಯಿಸಿ ಪ್ರತಿಭಟನೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ. ಹೋರಾಟದ ನಡುವೆ ಕೆಆರ್ಎಸ್ ಒಳಹರಿವು ಹೆಚ್ಚಳ. 13,522 ಕ್ಯೂಸೆಕ್ ಒಳಹರಿವಿನಿಂದ ಕೊಂಚ ನಿರಾಳ. ಕಬಿನಿ ಡ್ಯಾಂ ಭರ್ತಿಗೆ 2 ಟಿಎಂಸಿ ಬಾಕಿ. ಜಲಾಶಯಕ್ಕೆ ಹೆಚ್ಚಾದ ಒಳಹರಿವಿನ ಪ್ರಮಾಣ. ಸಿಡಬ್ಲ್ಯೂಎಂಎ ಆದೇಶ ಪಾಲಿಸಲು ಕಬಿನಿ ಡ್ಯಾಂ ಸನ್ನದ್ಧ. ಕಾವೇರಿ ನೀರು ವಿವಾದ ವಿಚಾರದಲ್ಲಿ ಸಿಎಂ ಎಚ್ಚರಿಕೆ ಹೆಜ್ಜೆ. ಸಿಡಬ್ಲ್ಯೂಎಂಎ ಆದೇಶದ ಬೆನ್ನಲ್ಲೇ ಸರ್ವಪಕ್ಷ ಸಭೆ ಕರೆದ ಡಿಕೆ ಶಿವಕುಮಾರ್. ವಿರೋಧ ಪಕ್ಷಗಳ ಜೊತೆ ಸಭೆ ಬಳಿಕ ಮುಂದಿನ ನಡೆ ಬಗ್ಗೆ ಪ್ಲಾನ್. ಜೈಲಿನಿಂದ ರಿಲೀಸ್ ಬೆನ್ನಲ್ಲೇ ಸಿಎಂ ಭೇಟಿಯಾದ ವಿನಯ್ ಕುಲಕರ್ಣಿ. ಸದಾಶಿವನಗರ ನಿವಾಸಕ್ಕೆ ಆಗಮಿಸಿ ಚರ್ಚೆ. ಕುತೂಹಲ ಮೂಡಿಸಿರೋ ಮಾತುಕತೆ. ಮೈಸೂರಿಗೆ ಇಂದು ಪ್ರಧಾನಿ ಮೋದಿ ಆಗಮನ. ವಿವೇಕ ಸ್ಮಾರಕ ಉದ್ಘಾಟನಾ ಸಮಾರಂಭದಲ್ಲಿ ಭಾಗಿ. ಮಧ್ಯಾಹ್ನ 3:30ಕ್ಕೆ ಕಾರ್ಯಕ್ರಮ. ಮೋದಿ ಕಾರ್ಯಕ್ರಮದ ಭದ್ರತೆಗಾಗಿ 1000ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ. ದಕ್ಷಿಣ ವಲಯದ ಐಜಿಪಿ ಬೋರಲಿಂಗಯ್ಯ ನೇತೃತ್ವದಲ್ಲಿ ಬಂದೋಬಸ್ತ್. ಯಾವುದೇ ಅಹಿತಕರ ಘಟನೆ ಆಗದಂತೆ ಮುನ್ನೆಚ್ಚರಿಕೆ. ಸಿಎಂ ಆದ್ಮೇಲೆ ಮೊದಲ ಬಾರಿ ಮೈಸೂರಿಗೆ ಡಿಕೆಶಿ ಭೇಟಿ. ಬೆಳಗ್ಗೆ ಮೆರವಣಿಗೆ, ಚಾಮುಂಡಿ ಬೆಟ್ಟಕ್ಕೆ ತೆರಳಿ ದರ್ಶನ. ಮಧ್ಯಾಹ್ನ ಪ್ರಧಾನಿ ಮೋದಿ ಜೊತೆ ವಿವೇಕಾನಂದ ಸ್ಮಾರಕ ಉದ್ಘಾಟನೆಯಲ್ಲಿ ಭಾಗಿ. ಮೋದಿಗಾಗಿ ಮೈಸೂರಿನಲ್ಲಿ ವಿಶೇಷ ಉಡುಗೊರೆ ರೆಡಿ. ಶಿಲ್ಪಿ ಅರುಣ್ ಯೋಗರಾಜ್ ಕೆತ್ತನೆಯ ವಿವೇಕಾನಂದರ ಮೂರ್ತಿ ಸಿದ್ಧ. ಇವತ್ತು ಪ್ರಧಾನಿಗೆ ಹಸ್ತಾಂತರ. ಸತೀಶ್ ಜಾರಕಿಹೊಳಿ ಡಿಸಿಎಂ ಆಗಲೆಂದು ಅಜ್ಮೇರ್ ದರ್ಗಾದಲ್ಲಿ ಪೂಜೆ. ಬೆಳಗಾವಿಯ ಸದಲಗ ಅಭಿಮಾನಿಯಿಂದ ಹರಕೆ. ಚಾದರ ಅರ್ಪಿಸಿ ಡಿಸಿಎಂ ಆಗಲಿ ಅಂತ ಪ್ರಾರ್ಥನೆ. ಇವತ್ತಿನಿಂದ ಎಲೆಕ್ಟ್ರಾನಿಕ್ ಐಟಮ್ಸ್, ಮೊಬೈಲ್, ಕಾರುಗಳ ಬೆಲೆ ಏರಿಕೆ. ಟೀ, ಸಾಬೂನು, ಹೇರ್ ಆಯಿಲ್, ಪ್ಯಾಕ್ಡ್ ಆಹಾರಗಳು ಕಾಸ್ಟ್ಲಿ. ಮಧ್ಯಮ ವರ್ಗಕ್ಕೆ ಮತ್ತಷ್ಟು ಹೊರೆ. ಶಾಲೆಗೆ ಮೊಬೈಲ್ ತರಬೇಡ ಅಂದಿದ್ದಕ್ಕೆ ವಿದ್ಯಾರ್ಥಿಯ ಆಕ್ರೋಶ. ಮುಖ್ಯೋಪಾಧ್ಯಾಯರ ಕಾರ್ ಮೇಲೆ ಕಲ್ಲು ಎತ್ತಿ ಹಾಕುವ ಯತ್ನ. ರಾಯಚೂರಿನ ಪಂಚಮುಖಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಘಟನೆ. ಕೊಡಗು ಜಿಲ್ಲೆಯಲ್ಲಿ ಮುಂದುವರಿದ ಭಾರೀ ಗಾಳಿ ಮಳೆ. ಮುಂಜಾಗ್ರತಾ ಕ್ರಮವಾಗಿ ಸೋಮವಾರಪೇಟೆ, ಮಡಿಕೇರಿ ಶಾಲೆಗಳಿಗೆ ರಜೆ. ತಾಲೂಕು ತಹಶೀಲ್ದಾರ್ಗಳಿಂದ ಘೋಷಣೆ. ಮಳೆಯಿಂದ ಕಾವೇರಿ ನದಿ ನೀರಿನ ಮಟ್ಟದಲ್ಲಿ ಭಾರೀ ಏರಿಕೆ. ಭಾಗಮಂಡಲದ ತ್ರಿವೇಣಿ ಸಂಗಮ ಸಂಪೂರ್ಣ ಭರ್ತಿ. ಸಂಗಮದ ಗಾರ್ಡನ್ ಬಹುತೇಕ ಜಲಾವೃತ. ಮೈದುಂಬಿ ಹರಿತಾ ಇರುವ ಕೃಷ್ಣಾ ನದಿ. ನಾರಾಯಣಪುರ ಜಲಾಶಯದಿಂದ ಭಾರೀ ಪ್ರಮಾಣದ ನೀರು ಬಿಡುಗಡೆ. ಉಪೇಂದ್ರ ತೀರ್ಥ ಕರಾರ್ಚಿತ ಪ್ರಾಣದೇವರ ದೇವಸ್ಥಾನ ಜಲಾವೃತ. ತುಮಕೂರಿನಲ್ಲಿ ಕೈಕೊಟ್ಟ ಮಳೆ. ಬರದಿಂದ ಕಂಗೆಟ್ಟ ರೈತರು. ತಾಲೂಕು ಕಚೇರಿ ಎದುರು ಅನ್ನದಾತರ ಅಹೋರಾತ್ರಿ ಪ್ರತಿಭಟನೆ. ಕೆರೆಗಳಿಗೆ ಹೇಮಾವತಿ ನೀರು ಹರಿಸುವಂತೆ ರೈತರ ಒತ್ತಾಯ. ನೀಟ್ ಬೆನ್ನಲ್ಲೇ ಮತ್ತೊಂದು ಹೋರಾಟ. E20 ಪೆಟ್ರೋಲ್ ವಿರುದ್ಧ ಅರವಿಂದ್ ಕೇಜ್ರಿವಾಲ್ ಧರಣಿ. ಜನಾಂದೋಲನ ನಡೆಸೋದಕ್ಕೆ ಸಜ್ಜು. ಚಿಕ್ಕಮಗಳೂರಿನಲ್ಲಿ ನಿಲ್ಲದ ಕಾಡಾನೆಗಳ ಹಾವಳಿ. ಕೆಸುವಿನ ಹಕ್ಲು ಎಸ್ಟೇಟ್ನಲ್ಲಿ ಬಾಳೆ, ಅಡಿಕೆ, ಕಾಫಿ ನಾಶ. ತೋಟದ ಕೆಲಸಕ್ಕೆ ಹೋಗುವ ಕಾರ್ಮಿಕರಿಗೆ ಹೆಚ್ಚಿದ ಆತಂಕ. ಆಷಾಢ ಶುಕ್ರವಾರ ವಿಶೇಷ ಸಂಪ್ರದಾಯ. ಬಾಗಲಕೋಟೆಯ ಬೆನಕಟ್ಟಿ ಗ್ರಾಮದಲ್ಲಿ ಕಿಚಡಿ ಜಾತ್ರೆ. ಮಳೆ ಬೆಳೆ ಉತ್ತಮವಾಗಲಿ, ನಾಡು ಸುಖಕರವಾಗಿರಲಿ ಅಂತ ಪ್ರಾರ್ಥನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.